Hello students, welcome back. In this video lecture, we are going to discuss about heat transfer. ಅದರಲ್ಲಿ ನಾವು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಂಡ್ ಗ್ರೀನ್ ಹೌಸ್ ಇಫೆಕ್ಟ್ ಇವೆರಡು ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಫ್ರಮ್ ಚಾಪ್ಟರ್ 11 ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. First let us consider black body radiation. Every object at a temperature greater than 0 Kelvin ಥರ್ಮಲ್ ರೇಡಿಯೇಷನ್ಸ್ ಅನ್ನ ಎಮಿಟ್ ಮಾಡ್ತಾ ಇರ್ತಾರೆ. ಬಟ್ ಈ ಥರ್ಮಲ್ ರೇಡಿಯೇಷನ್ಸ್ ಏನಾಗಿದೆ, at a given temperature they are not a single value. ಎಲ್ಲಾ ವೇವ್ ಲೆಂತ್ ಇರುವಂತ ಕಂಟಿನ್ಯೂಸ್ ಆಗಿರುವಂತ ಸ್ಪೆಕ್ಟ್ರಮ್ ಅನ್ನ ಎಮಿಟ್ ಮಾಡ್ತಾ ಇರ್ತವೆ. ಬಟ್ ದ ಎನರ್ಜಿ ಆಫ್ ದ ರೇಡಿಯೇಷನ್ಸ್ ಎಮಿಟೆಡ್ ವೇರೀಸ್ ಫಾರ್ ಡಿಫರೆಂಟ್ ವೇವ್ ಲೆಂತ್. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಾವೊಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅನ್ನ ಕನ್ಸಿಡರ್ ಮಾಡೋಣ. ವೆನ್ ಅ ಆಬ್ಜೆಕ್ಟ್ ಈಸ್ ಮೇಂಟೈನ್ಡ್ ಎಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಟಿ, ಆವಾಗ ಇದು ಎಲ್ಲಾ ರೀತಿಯ ವೇವ್ ಲೆಂತ್ಸ್ ಅನ್ನು ಎಮಿಟ್ ಮಾಡಬೇಕು ಕಂಟಿನ್ಯೂಸ್ ಆಗಿ. ಬಟ್ ಎನರ್ಜಿ ಆಫ್ ದ ಎಮಿಟೆಡ್ ರೇಡಿಯೇಷನ್ಸ್ ಆಫ್ ಪರ್ಟಿಕ್ಯುಲರ್ ವೇವ್ ಲೆಂತ್ ಡಿಫರೆಂಟ್ ಆಗ್ತಾ ಹೋಗ್ತವೆ. ಇಲ್ಲಿ ಸ್ಮಾಲ್ ವೇವ್ ಲೆಂತ್ ಇದ್ದಾವಾಗ ಫಾರ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ದ ಎನರ್ಜಿ ಆಫ್ ದೋಸ್ ವೇವ್ ಲೆಂತ್ ವಿಲ್ ಬಿ ಸ್ಮಾಲರ್. ವಿತ್ ಇನ್ಕ್ರೀಸ್ ಇನ್ ದ ವೇವ್ ಲೆಂತ್, ಎನರ್ಜಿ ಆಫ್ ದ ವೇವ್ ಲೆಂತ್ ವಿಲ್ ಆಲ್ಸೋ ಇನ್ಕ್ರೀಸ್. ಅಂಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ವೇವ್ ಲೆಂತ್ಗೆ ಎಮಿಟೆಡ್ ಎನರ್ಜಿ ವಿಲ್ ಬಿಕಮ್ ಮ್ಯಾಕ್ಸಿಮಮ್. ನೋಡಿ, ಇಲ್ಲಿ ಪೀಕ್ ರೀಚ್ ಆಗ್ತಾ ಇದೆ. ಆ ಕರೆಸ್ಪಾಂಡಿಂಗ್ ವೇವ್ ಲೆಂತ್ ಅನ್ನ ನಾವು ಲ್ಯಾಂಬ್ಡಾ ಎಂ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಅಗೇನ್ ನಾವು ಫರ್ದರ್ ಹೈಯರ್ ವ್ಯಾಲ್ಯೂ ಆಫ್ ದ ವೇವ್ ಲೆಂತ್ ಅನ್ನು ಅಬ್ಸರ್ವ್ ಮಾಡ್ತಿದ್ದಾಗ ಅಗೇನ್ ಎನರ್ಜಿ ಆಫ್ ದ ಎಮಿಟೆಡ್ ರೇಡಿಯೇಷನ್ ವಿಲ್ ಸ್ಟಾರ್ಟ್ ಟು ಡಿಕ್ರೀಸ್. ಫಸ್ಟ್ ಇನ್ಕ್ರೀಸ್ ಆಗಿ ಮ್ಯಾಕ್ಸಿಮಮ್ ರೀಚ್ ಆಗಿ ಆಮೇಲೆ ಮತ್ತೆ ಡಿಕ್ರೀಸ್ ಆಗ್ತಾ ಇದೆ. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. ದ ವೇವ್ ಲೆಂತ್ ಲ್ಯಾಂಬ್ಡಾ ಎಂ ಫಾರ್ ವಿಚ್ ದ ಎನರ್ಜಿ ಇಸ್ ದ ಮ್ಯಾಕ್ಸಿಮಮ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಟೆಂಪರೇಚರ್. ನೀವು ಅಬ್ಸರ್ವ್ ಮಾಡಿ, ಯಾವಾಗ ನಾವು ಆಬ್ಜೆಕ್ಟಿನ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದೇವೋ ನೇಚರ್ ಆಫ್ ದ ಗ್ರಾಫ್ ವಿಲ್ ಬಿ ಸೇಮ್. ಇನ್ಕ್ರೀಸ್ ಆಗಬೇಕು, ಮ್ಯಾಕ್ಸಿಮಮ್ ರೀಚ್ ಆದ್ಮೇಲೆ ಡಿಕ್ರೀಸ್ ಆಗಬೇಕು. ಬಟ್ ನಾವು ಡಿಫರೆಂಟ್ ಟೆಂಪರೇಚರ್ ತಗೊಂಡಾಗ ನೋಡಿ, ದಿಸ್ ಇಸ್ ಫಾರ್ ಎ ಲ್ಯಾಂಪ್ ಫಿಲಾಮೆಂಟ್ ಎಟ್ ಎ ಟೆಂಪರೇಚರ್ ಆಫ್ 2000 ಕೆಲ್ವಿನ್. ನಮಗೆ ಇಷ್ಟೇ ಬರ್ತಾ ಇದೆ. ಆಸ್ ವಿ ಇನ್ಕ್ರೀಸ್ ದ ಟೆಂಪರೇಚರ್ then obviously it will emit radiations of higher energy. ಆ ರೇಡಿಯೇಷನ್ ಎಲ್ಲಾ ವೇವ್ ಲೆಂತ್ ಅನ್ನು ಕನ್ಸಿಸ್ಟ್ ಮಾಡ್ತಾ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇದು ಇನ್ಕ್ರೀಸ್ ಆಗಿ ಇಲ್ಲಿ ಅಗೇನ್ ಮ್ಯಾಕ್ಸಿಮಮ್ ರೀಚ್ ಆಗಿ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್, ದೆನ್ ಇಟ್ ವಿಲ್ ಸ್ಟಾರ್ಟ್ ಟು ಡಿಕ್ರೀಸ್. ನಾವು ಫರ್ದರ್ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದಾಗ, ಎಕ್ಸಾಂಪಲ್ ಸನ್ಲೈಟ್ 6000 ಕೆಲ್ವಿನ್ ತಗೊಂಡಾಗ ಅಗೇನ್ ಏನಾಗಿದೆ, ಸೇಮ್ ನೇಚರ್ ಡಾಟೆಡ್ ಕರ್ವ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದೆ. ಮ್ಯಾಕ್ಸಿಮಮ್ ಇಲ್ಲಿ ಕಾಣಿಸ್ತಾ ಇಲ್ಲ. At some point it will reach the maximum, then it will start to fall like this. ನಾವಿಲ್ಲಿ ಏನು ಅಬ್ಸರ್ವ್ ಮಾಡಬಹುದು ಅಂತಂದ್ರೆ, as we increase the temperature, the wavelength corresponding to the maximum energy, ಅಂದ್ರೆ ಇಲ್ಲಿ ಬರುವಂತ wavelength ಇದು lambda m for 2000 Kelvin. ಅಗೇನ್ 3000 Kelvin ಗೆ lambda m ಇಲ್ಲಿ ಬರ್ತಾ ಇದೆ. ಸೊ ಅದೇನಾಗಿದೆ, ಕಡಿಮೆ ಬರ್ತಾ ಇದೆ. 6000 Kelvin ಗೆ ಅಗೇನ್ ಮತ್ತು ಕಡಿಮೆ ಬರ್ತಾ ಇದೆ. ಅಂದ್ರೆ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಎಂ ಏನಾಗಿದೆ, ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಶಾರ್ಟರ್ ವೇವ್ ಲೆಂತ್ ರೀಜನ್ ಕಡೆಗೆ ಡಿಸ್ಪ್ಲೇಸ್ ಆಗ್ತಾ ಇದೆ ಅಂತ. ಸೊ ದಿಸ್ ಈಸ್ ನಾನ್ ಎಸ್ ಎ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದ ರೇಡಿಯೇಟಿಂಗ್ ಬಾಡಿ, ವೇವ್ ಲೆಂತ್ ಕರೆಸ್ಪಾಂಡಿಂಗ್ ಟು ದ ಮ್ಯಾಕ್ಸಿಮಮ್ ಎನರ್ಜಿ ಡಿಸ್ಪ್ಲೇಸಸ್ ಟುವರ್ಡ್ಸ್ ದ ಶಾರ್ಟರ್ ವೇವ್ ಲೆಂತ್ ರೀಜನ್. ಅಕಾರ್ಡಿಂಗ್ ಟು ದ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ, ದ ಪ್ರಾಡಕ್ಟ್ ಆಫ್ wavelength corresponding to the maximum energy and the temperature of the object should be a constant, where this constant is known as Wien's constant and its value will be is equal to 2.9 into 10 raised to minus 3 meter Kelvin. Obviously, according to this equation, lambda m should be inversely proportional to temperature. ಅಂದ್ರೆ ನಾವು ಟೆಂಪರೇಚರ್ ಅನ್ನ ರೈಸ್ ಮಾಡಿದವಾಗ ಲ್ಯಾಂಬ್ಡಾ ಎಂ ಏನಾಗಬೇಕು, ಡಿಕ್ರೀಸ್ ಆಗ್ತಾ ಹೋಗ್ಬೇಕು. ನೋಡಿ, ನಾವು ವೈಲೆಟ್ ಇಂದ ರೆಡ್ ಗೆ ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ. ಆಬ್ವಿಯಸ್ಲಿ ಯಾವಾಗ ಪೀಸ್ ಆಫ್ ಐರನ್ ಇಸ್ ಹೀಟೆಡ್, ದ ಹಾಟ್ ಫ್ಲೇಮ್ ಫಸ್ಟ್ ಏನಾಗಬೇಕು, ಡಲ್ ರೆಡ್ ಇದೆ, ಟೆಂಪರೇಚರ್ ಕಡಿಮೆ ಇರೋದ್ರಿಂದ ವೇವ್ ಲೆಂತ್ ಜಾಸ್ತಿ ಇದೆ. ದೆನ್ ಇಟ್ ವಿಲ್ ಬಿಕಮ್ ರೆಡಿಶ್ ಯೆಲ್ಲೋ, ಅಂದ್ರೆ ಶಾರ್ಟರ್ ವೇವ್ ಲೆಂತ್ ಕಡೆಗೆ ಶಿಫ್ಟ್ ಆಗ್ತದೆ ಅಂತ. ಫೈನಲಿ ಇಟ್ ವಿಲ್ ಬಿಕಮ್ ವೈಟ್ ಹಾಟ್, ವೇರ್ ಇಟ್ ವಿಲ್ ಬಿ ಎಮಿಟಿಂಗ್ ಆಲ್ ದ ರೇಡಿಯೇಷನ್ಸ್ ಅಂತ. ಅಂಡ್ ಆಲ್ಸೋ ವಿತ್ ದ ಹೆಲ್ಪ್ ಆಫ್ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ, estimate the surface temperature of celestial bodies like moon ಇರ್ಬೋದು, ಸನ್ ಇರ್ಬೋದು, ಅಥವಾ ಅದರ್ ಸ್ಟಾರ್ ಇರ್ಬೋದು. ಯಾಕಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ, ಒಂದು ಸೆಲೆಸ್ಟಿಯಲ್ ಆಬ್ಜೆಕ್ಟ್ ಅಲ್ಲಿ ಎಮಿಟ್ ಆಗ್ತಾ ಇರುವಂತ ರೇಡಿಯೇಷನ್ಸ್ ಅನ್ನ ಸ್ಟಡಿ ಮಾಡಿದಾಗ ದ ಸರ್ಫೇಸ್ ಟೆಂಪರೇಚರ್ ಆಫ್ ದ ಸೆಲೆಸ್ಟಿಯಲ್ ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿ ಇಟ್ ವಿಲ್ ಬಿ ಎಮಿಟಿಂಗ್ ದ ರೇಡಿಯೇಷನ್ಸ್. ದ ಮೋಸ್ಟ್ ಸಿಗ್ನಿಫಿಕೆಂಟ್ ಫೀಚರ್
of black body radiation curves is that they are universal. ಅಂದ್ರೆ ಸಬ್ಸ್ಟೆನ್ಸಿನ ಟೆಂಪರೇಚರ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ, ಅದರ ಸೈಜ್, ಶೇಪ್ ಆರ್ ದ ಮಟೀರಿಯಲ್ ಆಫ್ ದ ಬ್ಲಾಕ್ ಬಾಡಿ ಅದರ ಮೇಲೆ ಡಿಪೆಂಡ್ ಆಗಿದೆ. ಬಟ್ the total electromagnetic energy radiated by the body at an absolute temperature T depends on its size, ability to radiate and its temperature. But for a perfect radiator, energy emitted per unit time H, it is found that it's directly proportional to the size. Andre surface area of the object will depend agide. Energy emitted is found to be directly proportional to the fourth power of the absolute temperature of the object. ಇವೆರಡನ್ನು ನಾವು ಕಂಬೈನ್ ಮಾಡಿದಾಗ we can write H is proportional to A into T raised to 4. ಇಲ್ಲಿ ಬರುವಂತ ಪ್ರಪೋರ್ಷನಾಲಿಟಿ ಸೈನ್ ಅನ್ನ ರಿಪ್ಲೇಸ್ ಮಾಡಲಿಕ್ಕೆ ನಾವು ಒಂದು ಕಾನ್ಸ್ಟೆಂಟ್ ಅನ್ನ ಯೂಸ್ ಮಾಡ್ತಿದ್ದೇವೆ, which is represented as sigma, and it is known as Stefan-Boltzmann's constant, and its value will be is equal to 5.67 into 10 raised to minus 8 watt per meter square per Kelvin to the power of 4. ಈ ಫಾರ್ಮುಲಾನ ನಾವು ಸ್ಟೀಫನ್-ಬೋಲ್ಟ್ಜ್ಮನ್ ಲಾ ಅಂತ ಕರೀತೇವೆ. It is defined as the amount of energy radiated per second by a black body is directly proportional to the surface area of the object and fourth power of the absolute temperature at which it is maintained. ಹೆಚ್ಚಿನ ಆಬ್ಜೆಕ್ಟ್ಸ್ ಪರ್ಫೆಕ್ಟ್ ರೇಡಿಯೇಟರ್ಸ್ ಆಗಿರೋದಿಲ್ಲ. ದೇರ್ಫೋರ್ ಸ್ಟೀಫನ್-ಬೋಲ್ಟ್ಜ್ಮನ್ ಲಾ ಬರಿಬೇಕಿದ್ರೆ ಎಮಿಸಿವಿಟಿ ಆಫ್ ದ ಆಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. The emissivity of the object is defined as the ratio of rate of energy radiated by the given body to that radiated by the perfect black body of same size and maintained at the same temperature. A ratio usually smaller than 1 ಇರ್ತವೆ, and it is equal to the 1 for a perfect radiator. Lamp black almost has the value of equal to 1. Now emissivity ಅನ್ನ ಕನ್ಸಿಡರ್ ಮಾಡಿದಾಗ ಸ್ಟೀಫನ್-ಬೋಲ್ಟ್ಜ್ಮನ್ ಲಾನ ಈ ರೀತಿ ಮಾಡಿಫೈ ಮಾಡ್ತಾ ಇದೆ. ಅಮೌಂಟ್ ಆಫ್ ಎನರ್ಜಿ ರೇಡಿಯೇಟೆಡ್ ಪರ್ ಸೆಕೆಂಡ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಸರ್ಫೇಸ್ ಏರಿಯಾ ಆಫ್ ದ ಸಬ್ಸ್ಟೆನ್ಸ್, ಎಮಿಸಿವಿಟಿ ಆಫ್ ದ ಸಬ್ಸ್ಟೆನ್ಸ್, ಬೋಲ್ಟ್ಜ್ಮನ್ಸ್ ಕಾನ್ಸ್ಟೆಂಟ್ ಇನ್ ಟು ದ ಫೋರ್ತ್ ಪವರ್ ಆಫ್ ದ ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ದ ಬಾಡಿ. ನಾವು ಒಂದು ಆಬ್ಜೆಕ್ಟ್ ಅನ್ನ ಒಂದು ಅಬ್ಸಲ್ಯೂಟ್ ಟೆಂಪರೇಚರ್ ಟಿ ದಲ್ಲಿ ಮೇಂಟೈನ್ ಮಾಡಿದಾಗ ದ ಸರೌಂಡಿಂಗ್ಸ್ ವಿಲ್ ಬಿ ಎಟ್ ಟೆಂಪರೇಚರ್ ಟಿ ಸಬ್ಸ್ಕ್ರಿಪ್ಟ್ ಎಸ್. ಆದ್ದರಿಂದ ಬಾಡಿ ನಮಗೆ when it is emitting the energy in the form of radiation, it will also receiving the energy in the form of radiation from the surrounding. For a perfect radiator, amount of energy lost is equal to sigma A into T raised to 4. Amount of energy gained from the surrounding is equal to sigma A into Ts raised to 4. Hence H will be is equal to energy lost minus energy gained, which is equal to this quantity. Similarly, for a object other than the perfect radiator with the emissivity E, the relation will be represented by H is equal to E into sigma into A into T raised to 4 minus Ts raised to 4. Now let us consider the meaning of greenhouse effect. Once it absorbs the energy received from the sun, ಅರ್ತ್ ಏನಾಗಿದೆ, ವಾರ್ಮ್ ಆಗುತ್ತೆ. ವಾರ್ಮ್ ಆಗಿರೋದ್ರಿಂದ ಅದು ಎನರ್ಜಿಯನ್ನ ಎಮಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಈ ಎನರ್ಜಿ ಏನಾಗಿದೆ, ಇಟ್ ವಿಲ್ ಬಿ ಹ್ಯಾವಿಂಗ್ ದ ಲಾಂಗರ್ ವೇವ್ ಲೆಂತ್, ಇನ್ಫ್ರಾರೆಡ್ ರೇಡಿಯೇಷನ್ಸ್. ಸನ್ನಿಂದ ರಿಸೀವ್ ಆಗ್ತಾ ಇರುವ ಎನರ್ಜಿಯ ವೇವ್ ಲೆಂತ್ಗಿಂತ ಆಫ್ಟರ್ ಅಬ್ಸಾರ್ಪ್ಷನ್ ಅದು ರೀ ಎಮಿಟ್ ಮಾಡ್ತಾ ಇರುವಂತ ವೇವ್ ಲೆಂತ್ ಏನಾಗಿದೆ, ಲಾಂಗ್ ವೇವ್ ಲೆಂತ್ ಇರಬೇಕು. ಇಟ್ ವಿಲ್ ಬಿ ಅಬ್ಸಾರ್ಬ್ ಬೈ ದ ಗ್ರೀನ್ ಹೌಸ್ ಗ್ಯಾಸಸ್. ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಕ್ಲೋರೋಫ್ಲೋರೋ ಕಾರ್ಬನ್ ಮತ್ತೆ ಟ್ರೋಪೋಸ್ಫಿಯರ್ ಅಲ್ಲಿ ಇರುವಂತಹ ಓಜೋನ್. ಹಿಯರ್ ವಿ ಹ್ಯಾವ್ ಟು ನೋಟ್ ದಟ್ ಈ ಗ್ರೀನ್ ಹೌಸ್ ಗ್ಯಾಸಸ್ ಸನ್ನಿಂದ ಬರ್ತಾ ಇರುವಂತ ಡೈರೆಕ್ಟ್ ಆಗಿ ಎನರ್ಜಿನ ಅಬ್ಸಾರ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದರ ವೇವ್ ಲೆಂತ್ ಏನಾಗಿದೆ, ಶಾರ್ಟ್ ಇರ್ತದೆ. ಒನ್ಸ್ ಇಟ್ ಈಸ್ ಅಬ್ಸಾರ್ಬ್ಡ್ ಬೈ ದ ಅರ್ತ್ ಅಂಡ್ ರೀ ಎಮಿಟೆಡ್, ಆವಾಗ ವೇವ್ ಲೆಂತ್ ಏನಾಗಿದೆ, ಲಾಂಗರ್ ಆಗ್ತಾ ಇದೆ, which can be absorbed by the greenhouse gases. ಯಾವಾಗ ಗ್ರೀನ್ ಹೌಸ್ ಗ್ಯಾಸಸ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ತಿದೆಯೋ ಆವಾಗ ಅಟ್ಮಾಸ್ಫಿಯರ್ ವಾರ್ಮ್ ಆಗ್ತಾ ಹೋಗುತ್ತೆ, which in turns gives more energy to the earth. Hence the surface of the earth become warmer.
ಅರ್ತ್ ಸರ್ಫೇಸ್ ವಾರ್ಮ್ ಆಗ್ತಾ ಇರೋದ್ರಿಂದ ಅದರ ಟೆಂಪರೇಚರ್ ರೈಸ್ ಆಯ್ತು. ಟೆಂಪರೇಚರ್ ರೈಸ್ ಆದಾಗ ವಿ ಹ್ಯಾವ್ ಸೀನ್ ದಟ್ ಇಟ್ ವಿಲ್ ಬಿ ಎಮಿಟಿಂಗ್ ದ ರೇಡಿಯೇಷನ್ಸ್ ಆಫ್ ಹೈಯರ್ ಇಂಟೆನ್ಸಿಟಿ. ಅದರಿಂದಾಗಿ ಏನಾಯ್ತು, ಅಗೇನ್ ಅಟ್ಮಾಸ್ಫಿಯರ್ ಮತ್ತು ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಇದೆ. ಅಟ್ಮಾಸ್ಫಿಯರ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಅರ್ತ್ ವಾರ್ಮ್ ಆಯ್ತು. ಅಂಡ್ ದಿಸ್ ಸೈಕಲ್ ವಿಲ್ ಕಂಟಿನ್ಯೂ ಅಂಟಿಲ್ ಆಲ್ ದ ಅವೈಲೇಬಲ್ ರೇಡಿಯೇಷನ್ ಇಸ್ ಕಂಪ್ಲೀಟ್ಲಿ ಅಬ್ಸರ್ವ್ಡ್. ಇದರಿಂದ ಏನಾಯ್ತು, ಅರ್ತಿನ ಸರ್ಫೇಸ್ ಮತ್ತೆ ಅಟ್ಮಾಸ್ಫಿಯರ್ ಹೀಟ್ ಆಗ್ತಾ ಹೋಗ್ತದೆ. ಈ ಇಫೆಕ್ಟ್ ಅನ್ನೇ ನಾವು ಗ್ರೀನ್ ಹೌಸ್ ಇಫೆಕ್ಟ್ ಅಂತ. ವಿದೌಟ್ ದ ಗ್ರೀನ್ ಹೌಸ್ ಇಫೆಕ್ಟ್ the temperature of the earth should have been minus 18 degrees Celsius. ಇದು ವಾಟರಿನ ಫ್ರೀಸಿಂಗ್ ಪಾಯಿಂಟ್ಗಿಂತ ತುಂಬಾ ಕಡಿಮೆ ಇರುವಂಥದ್ದು. ಡ್ಯೂ ಟು ದ ಇನ್ಕ್ರೀಸ್ ಇನ್ ದ ಹ್ಯೂಮನ್ ಆಕ್ಟಿವಿಟಿ ನಾವು ಹೆಚ್ಚು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಅರ್ತ್ ಏನಾಗಿದೆ, ವಾರ್ಮ್ ನೆಸೆಸಿಟಿಗಿಂತ ಜಾಸ್ತಿ ಆಗ್ತಾ ಇದೆ, ವಿಚ್ ಈಸ್ ನೋನ್ ಎಸ್ ಎ ಗ್ಲೋಬಲ್ ವಾರ್ಮಿಂಗ್. ಈ ಗ್ಲೋಬಲ್ ವಾರ್ಮಿಂಗ್ ಇದ್ದಾಗಿ ಪೋಲಾರ್ ರೀಜನ್ ಇರುವಂತ ಐಸ್ ಬರ್ಗ್ಸ್ ಮೆಲ್ಟ್ ಆಗಿ ಕೋಸ್ಟಲ್ ಏರಿಯಾದಲ್ಲಿರುವಂತ ಲ್ಯಾಂಡ್ ಅಂಡ್ ಲೈಫ್ ಮುಳುಗು ಹೋಗುವಂತ ಚಾನ್ಸಸ್ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಂಡ್ ಗ್ರೀನ್ ಹೌಸ್ ಎಫೆಕ್ಟ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, please write it in the comment box. Thank you for watching the video.